ಖರ್ಗೆ ಹೇಳಿಕೆಯ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳ್ತಾ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಖರ್ಗೆ ಅವರ ಹೇಳಿಕೆಯ ಬೆನ್ನಲ್ಲೇ ಸಿಎಂ ಮತ್ತು ಬಿಕೆ ಹರಿಪ್ರಸಾದ್ ಭೇಟಿಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಬಿಕೆ ಹರಿಪ್ರಸಾದ್ ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋದು ಹರಿಪ್ರಸಾದ್ ಅವರು. ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತುಕತೆ ನಡೆಸಲಾಗಿದೆ. ದೆಹಲಿ ಮಟ್ಟದಲ್ಲಿ ನಡೆದ ಚರ್ಚೆಗಳ ಬಗ್ಗೆ ಸಿಎಂಗೆ ಮಾಹಿತಿ ಕೊಟ್ಟಿದ್ದಾರಂತೆ. ಹೀಗಾಯಿತು, ಹೀಗೆ ಮಾತಾಡಿದ್ರು, ಹೀಗಾಗ್ತಾ ಇದೆ, ಹೀಗೆ ಅಂದ್ಕೊಂಡಿದ್ದಾರೆ, ಈ ಥರ ಆಗ್ಬೋದು, ಗೊತ್ತಿರುತ್ತೆ ಅಲ್ವಾ. ಹೈಕಮಾಂಡ್ ಲೆವೆಲಲ್ಲಿ ಕ್ಲೋಸ್ ಇದ್ದಾರೆ ಅಂತಂದರೆ ಸಹಜವಾಗಿ ಅಲ್ಲಾಗುವಂಥ ಮಾತುಕತೆಗಳು ಗೊತ್ತಿರುತ್ತೆ. ಆ ವಿಚಾರವನ್ನು ಇವ್ರು ಕಿವಿಗೆ ಮುಟ್ಟಿಸ್ಬೇಕು. ಸಿದ್ದರಾಮಯ್ಯನವರೇ ಕೇಳಿರ್ಬೋದು ಏನಾಗ್ತಾ ಇದೆ, ಏನು ನಡೀತಿದೆ ಅಂತ. ಅಥವಾ ಬಿ ಕೆ ಹರಿಪ್ರಸಾದ್ ಅವರೇ ಸ್ವಲ್ಪ ಮುತುವರ್ಜಿ ವಹಿಸಿ ಸಿದ್ದರಾಮಯ್ಯನವ್ರ ಕಿವಿಗೆ ಹಾಕ್ಬಿಡೋಣ ವಿಷಯ ಅಂತ ಬಂದಿರ್ಬೋದು. ಒಟ್ಟಿನಲ್ಲಿ ಇಬ್ರು ಮೀಟ್ ಆಗಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಪಂಚರಾಜ್ಯ ಫಲಿತಾಂಶದ ಬಳಿಕ ದೆಹಲಿಗೆ ಬುಲಾವ್ ನೀಡಬಹುದಾದ ಸಾಧ್ಯತೆ ಇದೆಯಂತೆ. ಈ ವೇಳೆ ಯಾವೆಲ್ಲ ಬೇಡಿಕೆನ ಇಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನೋಡಿ, ನಿಮ್ಮನ್ನು ಕರಿಬೋದು, ಹೀಗೆ ಮಾತಾಡಿ ಅಂತ ಅಡ್ವೈಸ್ ಮಾಡಿರಬಹುದಾದ ಸಾಧ್ಯತೆಯೂ ಕೂಡ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಬಿ ಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರನ್ನು ಭೇಟಿ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಟೇಟ್ಮೆಂಟು, ಒಂದಷ್ಟು ಬೆಳವಣಿಗೆಗಳು, ಈ ಎಲ್ಲದ್ರ ಬಗ್ಗೆ ಅಡ್ವೈಸ್ ಮಾಡೋದಕ್ಕೋ, ಕಿವಿ ಮಾತು ಹೇಳೋದಕ್ಕೋ, ಯಾವ ರೀಸನ್ಗೆ ಭೇಟಿ ಆಗಿರ್ಬೋದು, ಹೇಗೆ ಮಹತ್ವ ಪಡ್ಕೊಳ್ತಾ ಇದೆ ಇವರಿಬ್ಬರ ಈ ಭೇಟಿ? ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಸೀಕ್ರೆಟ್ ಮೀಟಿಂಗ್ಗಳು ಹಾಗೂ ನಾಯಕರ ಮೀಟಿಂಗ್ಗಳು ಸಾಕಷ್ಟು ತಿರುವುಗಳನ್ನ ಪಡಿತಾ ಇರುವಂತದ್ದು. ಈಗಾಗಲೇ ಡಿಸಿಎಂ ಹಾಗೂ ಸಿಎಂ ಬಣದ ಆಪ್ತರಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು, ಸಚಿವರು ಸೀಕ್ರೆಟ್ ಮೀಟಿಂಗ್ ಗಳನ್ನ ಮಾಡಿ ಮುಂದೆ ಯಾವ ರೀತಿ ಹೆಜ್ಜೆ ಇಡಬೇಕು, ಯಾವ ರೀತಿ ರಾಜಕೀಯ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ನಮ್ಮ ನಡೆ ಏನು ಎಂಬುದರ ಬಗ್ಗೆ ಸಾಕಷ್ಟು ಗಂಭೀರವಾಗಿ ಚರ್ಚೆ ಮಾಡ್ತಾ ಇರುವಂತದ್ದು. ಈಗಾಗಲೇ ಹಲವು ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು, ಶಾಸಕರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಕಾರಣ ಒಂದು ಕ್ಯಾಬಿನೆಟ್ ರೀಶಫಲ್ ಒಂದು ವಿಚಾರ ಆದ್ರೆ, ರಾಜ್ಯ ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತಹ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರ ತೆಗೆದುಕೊಳ್ಬೇಕು, ಯಾರನ್ನ ಮುಂದುವರಿಸೋದಕ್ಕೆ ಹೈಕಮಾಂಡ್ ನಾಯಕರಿಗೆ ಮನವಿ ಮಾಡಬೇಕು, ಪಟ್ಟು ಹಿಡಿಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂತದ್ದು. ಇದು ಗಂಭೀರ ತಿರುವುಗಳನ್ನ ಪಡ್ಕೊಳ್ತಾ ಇರುವಂತದ್ದು. ಹೀಗಾಗಿ ನಿನ್ನೆ ಕಾಂಗ್ರೆಸ್ ಹಿರಿಯ ನಾಯಕರಾದಂತ ಬಿ ಕೆ ಹರಿಪ್ರಸಾದ್ ಹಾಗೂ ಸಿಎಂ ಸಿದ್ದರಾಮಯ್ಯನವರ ಭೇಟಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಯಾಕೆಂದ್ರೆ ಕ್ಯಾಬಿನೆಟ್ ರೀಶಫಲ್ ಚರ್ಚೆ ಒಂದು ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಸಿಎಂ ಕುರ್ಚಿ ಕದನ ಕೂಡ ತಾರಕಕ್ಕೇರ್ತಾ ಇದೆ. ಈಗಾಗಲೇ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ದಂತ ಹೈಕಮಾಂಡ್ ನಾಯಕರು ರಿಸಲ್ಟ್ ಬಂದ ಬಳಿಕ, ಅಂದ್ರೆ 4ರ ಬಳಿಕ ಒಂದಿಷ್ಟು ರಾಜ್ಯದ ಕಡೆ ಗಮನ ಕೊಡಬಹುದು ಎಂಬ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಯಾವೆಲ್ಲ ಒಂದು ವಿಚಾರಗಳನ್ನ ಅವರ ಮುಂದಿಡಬೇಕು, ಯಾವೆಲ್ಲ ವಿಚಾರವನ್ನ ಅವ್ರಿಗೆ ತಲುಪಿಸ್ಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮೀಟಿಂಗ್ ಆಗ್ತಾ ಇರುವಂತದ್ದು. ಹೀಗಾಗಿ ನಿನ್ನೆ ಬಿ ಕೆ ಹರಿಪ್ರಸಾದ್ ಹಾಗೂ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಇಬ್ಬರು ನಾಯಕರ ಒಂದು ಭೇಟಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪಂಚರಾಜ್ಯಗಳ ಚುನಾವಣೆ ಬಳಿಕ ಸಿಎಂ ಸಿದ್ದರಾಮಯ್ಯವರು ದೆಹಲಿಗೆ ತೆರಳುವ ಸಾಧ್ಯತೆ ಇದ್ದು, ಅಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಕ್ಯಾಬಿನೆಟ್ ರೀಶಫಲ್ ಸೇರಿದಂತೆ ಕೆಪಿಸಿಸಿ ಅಧ್ಯಕ್ಷರ ಪಟ್ಟ ಹಾಗೂ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಇಬ್ಬರ ನಾಯಕರ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.